ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 345. ಯಂತ್ರೋಪಕರಣಗಳು ಮತ್ತು ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಕಿಕ್ಕಿರಿದಿದೆ, ಆದರೆ ಬಂಡವಾಳವು ಸುಮಾರು ಅಥವಾ ಸಾಕಷ್ಟು ನಿಯಂತ್ರಣ ಸರಬರಾಜು ಮತ್ತು ಬೆಲೆಗಳಿಗಾಗಿ ಟ್ರಸ್ಟ್ಗಳು, ಕಂಬೈನ್ಸ್, ಸಿಂಡಿಕೇಟ್ಗಳು ಅಂದರೆ ಸಂಸ್ಥೆಗಳು ಇತ್ಯಾದಿಗಳನ್ನು ರಚಿಸುವ ಮೂಲಕ ಕನಿಷ್ಠ ಭಾಗಶಃ ಅದನ್ನು ಎದುರಿಸಬಹುದು. ಕಲ್ಲಿದ್ದಲು ಕೂಡಿಸುವಿಕೆ ಒಂದು ದೃಷ್ಟಾಂತವಾಗಿದೆ. ಈ ಸ್ವಾರ್ಥತೆ ಮನೋಭಾವದ ವಿರುದ್ಧ ಏಕತೆರಿಗೆ ಪದ್ಧತಿಯಿಂದ ಏನು ಪ್ರಯೋಜನ ಎಂದು ನಾವು ಕೇಳುತ್ತೇವೆ. ಇದು ಅಧಿಕಾರ-ರಹಿತ ಬಲಹೀನತೆಯಾಗಿದೆ. ಆದರೆ ನಿರ್ಬಂಧರಹಿತ ಭೂಮಿ ಮತ್ತು ಏಕತೆರಿಗೆ ಪ್ರತಿಪಾದನೆಯು ನಾಳೆ ಕಾರ್ಯರೂಪಕ್ಕೆ ಬರಲಿದೆ ಎಂದು ಭಾವಿಸೋಣ. ಉಳುಮೆ ಮಾಡಿದ ಭೂಮಿಯನ್ನು ಎಲ್ಲಾ ತೆರಿಗೆಗಳಿಂದ ವಿನಾಯಿತಿ ನೀಡಲಾಗಿದೆ ಎಂದು ಭಾವಿಸೋಣ. ಪ್ರತಿ ಜಮೀನಿಗೆ ಮನೆ, ಕುದುರೆ, ಹಸು, ನೇಗಿಲು ಮತ್ತು ಇತರ ಅಗತ್ಯಗಳನ್ನು ಒದಗಿಸಲಾಗಿದೆ. ಇದು ಪ್ರಸ್ತುತ ಕೃಷಿ ಪ್ರದೇಶದ ದ್ವಿಗುಣಗೊಳಿಸುವಿಕೆ ಮತ್ತು ಪ್ರಸ್ತುತ ಬೆಲೆಗಳ ದುಪ್ಪಟ್ಟಾಗುವಿಕೆಯನ್ನು ಅರ್ಥೈಸುತ್ತದೆ ಎಂದು ಭಾವಿಸೋಣ. ಇದು ಆರೋಗ್ಯಕರ ಮತ್ತು ಮಿತವ್ಯಯದ ತಿನ್ನಲು ಸಾಕಷ್ಟು ಜೋಳ ಮತ್ತು ಗೋಧಿ ಮತ್ತು ತರಕಾರಿಗಳನ್ನು ವಿಮೆ ಮಾಡುತ್ತದೆ, ಆದರೆ ದೊಡ್ಡ ಮಿತಿಮೀರಿದ ಬೆಲೆಯು ತುಂಬಾ ಕಡಿಮೆ ಬೆಲೆಯನ್ನು ಉಂಟುಮಾಡುತ್ತದೆ. ಅನುಕೂಲ ಪರಿಸ್ಥಿತಿಗಳಲ್ಲಿ ಹೊರತುಪಡಿಸಿ ಅದನ್ನು ಮಾರುಕಟ್ಟೆಗೆ ಕಳುಹಿಸಲು ಪಾವತಿಸಲಾಗುವುದಿಲ್ಲ. ಆದರೆ ಹೆಚ್ಚು ಮಿತಿಮೀರಿದ ಬೆಲೆಯು ಅನುಕೂಲಕರ ಪರಿಸ್ಥಿತಿಗಳಲ್ಲಿ ಹೊರತುಪಡಿಸಿ ಅದನ್ನು ಮಾರುಕಟ್ಟೆಗೆ ಕಳುಹಿಸಲು ಪಾವತಿಸದೆ ತುಂಬಾ ಕಡಿಮೆ ಬೆಲೆಯನ್ನು ತರುತ್ತದೆ. ಪ್ರಸ್ತುತ ಪರಿಸ್ಥಿತಿಗಳಲ್ಲಿಯೂ ಸಹ ಕೆಲವೊಮ್ಮೆ ಇದು ಸಂಭವಿಸುತ್ತದೆ. ದಟ್ಟವಾಗಿ ಬೆಳೆದಿರುವ ಸಾವಿರಾರು ಕೊಳಗ ಆಲೂಗಡ್ಡೆ ಮತ್ತು ಎಲೆಕೋಸು ಇತ್ಯಾದಿಗಳನ್ನು ಕೊಳೆಯಲು ಬಿಡಲಾಗುತ್ತದೆ, ಏಕೆಂದರೆ ಅವುಗಳನ್ನು ನಿರ್ವಹಿಸಲು ಕೊಡಲು ಬರುವುದಿಲ್ಲ. ಮೊದಲ ವರ್ಷ ನಗರಗಳಿಂದ ಮೇಲೆ ಹೇಳಿದ ಸಾಗಣೆ ಕೇಂದ್ರಗಳಿಗೆ ಸಾವಿರಾರು ಬಲಿಷ್ಠರು ಮತ್ತು ತಮ್ಮನ್ನು ತಾವು ಸೇವೆ ಸಲ್ಲಿಸಲು ಉತ್ಸುಕರಾಗಬಹುದು. ಇದು ನಗರದ ಕಾರ್ಮಿಕ ಮಾರುಕಟ್ಟೆಯನ್ನು ಮುಕ್ತಗೊಳಿಸುತ್ತದೆ ಮತ್ತು ನಗರಗಳಲ್ಲಿ ಉಳಿಯುವವರ ವೇತನವನ್ನು ತಾತ್ಕಾಲಿಕವಾಗಿ ಹೆಚ್ಚಿಸುತ್ತದೆ. ಆದರೆ ಇದು ಕೇವಲ ಒಂದು ವರ್ಷಕ್ಕೆ ಮಾತ್ರ ಕೊನೆಗೊಳ್ಳುತ್ತದೆ. ನೇರವಾಗಿ ಅಥವಾ ವಿನಿಮಯದ ಮೂಲಕ ಜೋಳ ಮತ್ತು ಆಲೂಗಡ್ಡೆಯಿಂದ ಬಟ್ಟೆ ಮತ್ತು ಗೃಹ ಬಳಕೆ ಅಗತ್ಯ ವಸ್ತುಗಳನ್ನು ಕೊಳ್ಳಲು ಕೃಷಿಯನ್ನು ತೊರೆದು ನಗರಗಳಿಗೆ ಹಿಂದಿರುಗಿ ಹೋದರು ಮತ್ತು ಅವರು ಹೆಚ್ಚಿನದನ್ನು ಒದಗಿಸುವ ಯಾವುದನ್ನಾದರೂ ಪಡೆಯಲು ತೀವ್ರ ಪೈಪೋಟಿ ನಡೆಸಿ ಜೀವನಾಂಶದ ಅವರಿಗೆ ಜೀವನ ಸೌಕರ್ಯಗಳು ಮತ್ತು ಐಷಾರಾಮಿಗಳ ಪಾಲನ್ನು ನೀಡುತ್ತದೆ. ಇಲ್ಲ, ಹಸಿವಿನಿಂದ ಮುಕ್ತಗೊಳಿಸಲು ಸ್ವತಂತ್ರ ಜಮೀನು ಉತ್ತಮವೇ ಆಗಿದೆ. ನಮ್ಮ ಉದಾರವಾದ ಸೃಷ್ಟಿಕರ್ತನು ಆದಾಮ ಮತ್ತು ಅವನ ಕುಟುಂಬಕ್ಕೆ ಸಾಮಾನ್ಯ ಆಸ್ತಿಯಾಗಿ ಭೂಮಿಯನ್ನು ನೀಡಿದ ಅಂಶದ ದೃಷ್ಟಿಯಿಂದ ಇದು ಸರಿಯಾದ ಸ್ಥಿತಿಯಾಗಿದೆ ಮತ್ತು ಯಹೂದಿಗಳಂತೆ ಪ್ರತಿ 50 ವರ್ಷಗಳಿಗೊಮ್ಮೆ ಇಡೀ ಪ್ರಪಂಚವನ್ನು ಜಮೀನಿನ ಸಾಲಗಳ ಮತ್ತು ಮರುಪಾವತಿಯ ಪರಿಹಾರದ ಮಹಾ ಸಬ್ಬತ್ತನ್ನು ಹೊಂದಿದ್ದರೆ ಅದು ನಮ್ಮ ಪ್ರಸ್ತುತ ಕಷ್ಟಗಳಿಗೆ ಹೆಚ್ಚು ಸಹಾಯಕವಾಗುತ್ತಿತ್ತು. ಆದರೆ ಅಂತಹ ವಿಷಯಗಳು ಯಹೂದಿಗಳೊಂದಿಗೆ ಇದ್ದಂತೆ ಭಾರತದಲ್ಲಿ ಇದ್ದಿದ್ದರೆ ಇನ್ನೂ ಉಪಶಮನಕಾರಿಯಾಗಿರುತ್ತಿತ್ತು. ಇದು ಭೂಲೋಕದ ಬರಲಿರುವ ಅರಸನಾದ ಇಮ್ಮಾನುವೇಲನು ಸ್ಥಾಪಿಸುವ ಮಹಾನ್ ಪ್ರತಿಚ್ಛಾಯಾ ಜುಬಿಲಿ ಮಾತ್ರವೇ ನಿಜವಾದ ಚಿಕಿತ್ಸಾ ಪರಿಹಾರವಾಗಿದೆ. ಮುಂದಿನ ಶೀರ್ಷಿಕೆ ಇತರ ಭಯಭೀತಿಗಳು ಮತ್ತು ಭರವಸೆಗಳು. ಅದರ್ ಹೋಪ್ಸ್ ಅಂಡ್ ಫಿಯರ್ಸ್. ಪ್ರಸ್ತುತ ಪರಿಸ್ಥಿತಿಗಳ ಸುಧಾರಣೆಗಾಗಿ ನಾವು ಪ್ರಸ್ತುತಪಡಿಸಿದ ಪ್ರಮುಖ ಸಿದ್ಧಾಂತಗಳನ್ನು ಅವಸರದಿಂದ ಪರಿಶೋಧನೆ ಮಾಡಿದ್ದೇವೆ, ಆದರೆ ಅವುಗಳಲ್ಲಿ ಯಾವುದೂ ಪ್ರಕರಣ ಅವಶ್ಯಕತೆಗಳಿಗೆ ಸಮರ್ಪಕವಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಇವುಗಳ ಹೊರತಾಗಿ ಅವರು ತಪ್ಪಾಗಿ ಕಾಣುವುದನ್ನು ನಿರಂತರವಾಗಿ ಬೋಧಿಸುವ ಮತ್ತು ಪ್ರಾರ್ಥಿಸುವ ಯಾವುದೇ ಸಂಖ್ಯೆಯ ಜನರಿದ್ದಾರೆ ಮತ್ತು ಯಾರಾದರೂ ಪ್ರಪಂಚದ ಚಾಲನೆಯನ್ನು ನಿಲ್ಲಿಸಬೇಕೆಂದು ಬಯಸುವರು, ಆದರೆ ಅವರು ಪ್ರಾಯೋಗಿಕತೆಯಿಂದ ಅನುಸರಿಸುವ ಯಾವುದನ್ನೂ ನೋಡುವುದಿಲ್ಲ ಅಥವಾ ಸೂಚಿಸುವುದಿಲ್ಲ.